ನಮಸ್ಕಾರ ವೀಕ್ಷಕರೇ, ನಮ್ಮ ಶೋಧ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶೋಭಾ ಧನಂಜಯ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿರೋ ಈ ಕೈಲಾಸಗಿರಿ ಪರ್ವತನ ಹತ್ತಬೇಕು ಅಂತ ಬಂದಿದ್ದೀವಿ. ತುಂಬ ಬಿಸಿಲಿದೆ ಮತ್ತು ತುಂಬ ಜನ ಈಗಲೇ ಹತ್ತುತ್ತಾನೂ ಇದ್ದಾರೆ. ನಾವು ಇದ್ರ ಅನುಭವ ಆಗಿಲ್ಲ ಇನ್ನೂ. ನೋಡಿ, ಆ ಕಡೆ ದೊಡ್ಡ ಕಲ್ ಥರ ಇದೆ. ಇದನ್ನು ಹೆಂಗೆ ಹತ್ತೋದು ಅಂತ ಇನ್ನೂ ಗೊತ್ತಿಲ್ಲ, ಯಾವ ಥರ ಇದೆ ಅಂತ. ಫಸ್ಟ್ ಟೈಮ್ ಬಂದಿದ್ದೀವಿ. ಈಗ ಒಳಗಡೆ ಹೋಗಿ ಅದರ ಅನುಭವ ಏನಾಯಿತು ಅಂತ ನೋಡೋಣ. ಬನ್ನಿ ನೀವು ನಮ್ಮ ಜೊತೆ. ಕಾಮಗಾರಿ ಆಗ್ತಾ ಇದೆ ಕೈಲಾಸಗಿರಿಯಲ್ಲಿ. ಚಿಂತಾಮಣಿ ತಾಲೂಕು ಕೈಲಾಸಗಿರಿ. ಇದು ಕೈವಾರದಿಂದ ಸುಮಾರು ಒಂದು 5ರಿಂದ 6 ಕಿಲೋಮೀಟರ್ ದೂರ ಆಗುತ್ತೆ. ಉತ್ತಮವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಂದೆ ಒಂದು ದಿನ ಇದು ಕರ್ನಾಟಕದ ನೆಚ್ಚುಮೆಚ್ಚಿನ ಪ್ರವಾಸಿ ತಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಉತ್ತಮವಾದಂತಹ ಕಲಾಕೃತಿಗಳು ನಿರ್ಮಾಣ ಆಗ್ತಾ ಇದೆ. ಈ ಬೆಟ್ಟ ಬೆಂಗಳೂರಿಂದ ಸುಮಾರು 85 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತು ಮೈಸೂರಿಂದ ಒಂದು 237 ಕಿಲೋಮೀಟ್ರ್ ಆಗಿದೆ. ನಾವೆಲ್ಲ ಮೈಸೂರಿಂದ ಬಂದಿದ್ದೀವಿ ಇಲ್ಲಿಗೆ. ಇಲ್ಲಿ ಚಾರಣ ಮಾಡೋರ್ಗಂತೂ ತುಂಬ ಉತ್ತಮವಾದ ಜಾಗ ಆಗಿದೆ. ಚಾರಣ ಪ್ರಿಯರು ಇಲ್ಲಿಗೆ ಬರ್ಬೋದು. ಮತ್ತು ಇಲ್ಲಿ ಕಾಡು ಮಲ್ಲೇಶ್ವರ ಬೆಟ್ಟ ಮತ್ತು ಒಂಟಿಕಲ್ ಬೆಟ್ಟ ಸೇರಿದಂತೆ ಒಂದು ಸುಂದರವಾದ ಪರಿಸರವಿದೆ. ಈ ಬೆಟ್ಟದ ಮೇಲಿರುವ ಗುಹಾ ದೇವಾಲಯದಲ್ಲಿ ಶಿವನಿಗೆ ಸಮರ್ಪಿತವಾದಂತಹ 3 ದೇವಸ್ಥಾನಗಳಿದೆ. ಅದರಲ್ಲಿ ಚತುರ್ಮುಖ ಲಿಂಗೇಶ್ವರ, ಶ್ರೀ ಜಗದಾಂಬೆ ಮತ್ತು ಶ್ರೀ ವಲ್ಲಭ ಗಣಪತಿ. ಚಾರಣಪ್ರಿಯರು ಇಲ್ಲಿಗೊಂದು ಸಲ ವಿಸಿಟ್ ಮಾಡಿ. ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ನೋಡೋಕ್ಕೆ. ವಾತಾವರಣವೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಹೋಗ್ತಾ ಹೋಗ್ತಾ ಒಂದು 5 ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಮೇಲೆ ಹೋಗ್ತಾ. ಇಲ್ಲಿ ಸ್ವಲ್ಪ ಒಂದು 1 ಅವರ್ 2 ಅವರ್ ಟ್ರೆಕ್ಕಿಂಗ್ ಮಾಡ್ಬೋದು. ಇಲ್ಲಿ ಕೈವಾರದ ತಾತಯ್ಯನವರು ಧ್ಯಾನ ಮಾಡಿ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆದ ಜಾಗ ಆಗಿರೋದ್ರಿಂದ ತೀರ್ಥಯಾತ್ರೆ ಮತ್ತು ಪ್ರವಾಸಿ ತಾಣದಲ್ಲಿ ಇದು ಒಂದು ಜಾಗವಾಗಿದೆ. ಇಲ್ಲಿ ಇದು ವಾತಾವರಣ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ಗುಹೆಗಳು ಬರೀ ಬಂಡೆಕಲ್ಲಿಂದನೇ ಕೆತ್ತಿರೋದ್ರಿಂದ ಈ ಗುಹೆಗಳನ್ನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದೇ ಕಲ್ಲಿಂದ ಈ ಬೆಟ್ಟನ ಕೆತ್ತಿದ್ದಾರೆ. ಈ ಥರ ಕೆತ್ತನೆಗಳನ್ನ ನೀವು ಬೇಲೂರು, ಹಳೇಬೀಡು ಮತ್ತು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ಕಡೆ ನೋಡ್ಬೋದು. ಮತ್ತು ಮಹಾರಾಷ್ಟ್ರದಲ್ಲಿ ಅಜಂತ ಎಲ್ಲೋರನ್ನು ಕೂಡ ನೋಡ್ಬೋದು. ಅದೇ ಥರ ಏಕಶಿಲಾ ಬೆಟ್ಟ ಇದು. ಇದರೊಳಗಡೆ ತುಂಬ ದೇವಸ್ಥಾನಗಳಿದೆ. ವೈಬ್ರೇಷನ್ ಇದೆ, ಆಧ್ಯಾತ್ಮಿಕ ಶಕ್ತಿ ಇದೆ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ ಇಲ್ಲಿ ಹೋದರೆ. ಒಳಗಡೆ ಪ್ರಶಾಂತವಾದ ವಾತಾವರಣ ಇರೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಈ ಬೆಟ್ಟದಲ್ಲಿ ದೇವ್ರನ್ನ ಬಾಗಿಲುಗಳನ್ನ ಬಿಟ್ಟು ಇನ್ನು ಉಳಿದಿದ್ದೆಲ್ಲನೂ ಕಲ್ಲಿಂದನೇ ಮಾಡಿದ್ದಾರೆ. ಅದು ಮಾತ್ರ ಮರ, ಬಾಗಿಲುಗಳು ಮಾತ್ರ ಮರ. ನೀವು ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡೋದಿದ್ರೆ ಒಂದು ಸಲ ವಿಸಿಟ್ ಮಾಡಿ ಕೈಲಾಸಗಿರಿ ಪರ್ವತನ. ತುಂಬ ಚೆನ್ನಾಗಿದೆ. ಮತ್ತು ದೇವರುಗಳು ಅಷ್ಟೇ ಇಲ್ಲಿ ಪವರ್ಫುಲ್ ದೇವರುಗಳು. ಬಂದು ಒಂದು ಸಲ ವಿಸಿಟ್ ಮಾಡಿ ದೇವರ ಆಶೀರ್ವಾದನೂ ಪಡ್ಕೊಳ್ಳಿ. ಇಲ್ಲಿ ಸುತ್ತಮುತ್ತ ಕೈವಾರ ಹೋಗ್ಬೋದು, ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೋದು. ಒಳ್ಳೊಳ್ಳೆ ಪ್ಲೇಸ್ ಇದೆ. ಇಲ್ಲಿ ಇನ್ನೂ ತುಂಬ ಕೆಲಸಗಳು ನಡೀತಾ ಇದೆ. ಇನ್ನೂ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ದೇವಸ್ಥಾನನ ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗೆ ಒಳ್ಳೊಳ್ಳೆ ದೇವ್ರುಗಳನ್ನು ಅಲ್ಲಿ ಕೆತ್ತುತ್ತಾ ಇದ್ದಾರೆ ಕಲ್ಲಲ್ಲಿ. ಇದು ಇನ್ನು ಮುಂದೆ ಉತ್ತಮವಾದ ಪ್ರವಾಸಿ ತಾಣ ಆಗುತ್ತೆ. ಜನರನ್ನು ಆಕರ್ಷಿತವಾಗಿ ಮಾಡ್ತಾ ಇದೆ. ಇಲ್ಲಿ ದೂರದಿಂದ ನೋಡಿದ್ರೆ ಇದರಲ್ಲಿ ಏನೂ ಇಲ್ಲ ಅನ್ನೋ ಥರ ಕಾಣಿಸುತ್ತೆ ಬೆಟ್ಟ. ಒಳಗಡೆ ಹೋಗಿ ನೋಡಿದ್ರೆ ತುಂಬ ಅದ್ಭುತವಾಗಿದೆ. ಅಲ್ಲಿ ಕೆತ್ತನೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಈಶ್ವರಂದು ದೇವಸ್ಥಾನ ಇದೆ. ಅಲ್ಲಿ ಮೇಲ್ಗಡೆ ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿ ಅದನ್ನು ಇದು ಮಾಡಿದ್ದಾರೆ ಅಂತ. ಒಳಗಡೆ ಹೋದ ತಕ್ಷಣ ನಮಗೆ ಒಂಥರ ವೈಬ್ರೇಷನ್ ಶುರುವಾಗುತ್ತೆ. ಈ ಜಾಗದಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನೋ ಥರ ವೈಬ್ರೇಷನ್ ಶುರುವಾಗುತ್ತೆ. ಆ ದೇವರ ಮಹಿಮೆ ಹಂಗಿದೆ. ಮತ್ತು ಈ ಜಾಗ ಇನ್ನೂ ಇಂಪ್ರೂವ್ ಆಗಬೇಕು ಅಂತ, ಪ್ರವಾಸಿ ತಾಣ ಮಾಡಬೇಕು ಅಂತ ಸರ್ಕಾರದವರು ಇದನ್ನು ಮಾಡ್ತಾ ಇದ್ದಾರೆ. ಇನ್ನೂ ಈ ಕೆಲವ್ರಿಗೆಲ್ಲ ಈ ಜಾಗ ಏನೂ ಗೊತ್ತೇ ಇಲ್ಲ. ನಾವು ಅಂದ್ಕೊಂಡಿದ್ವಿ ಇದು ಬರೀ ಕಲ್ಲು. ಯಾಕಂದರೆ ನಾವು ಕೋಟಿಲಿಂಗೇಶ್ವರದಲ್ಲಿ ಬೆಟ್ಟ ಎಲ್ಲ ಹತ್ತಿ ಟಯರ್ಡಾಗಿ, ಅಯ್ಯೋ ಈ ಬೆಟ್ಟನೂ ಹತ್ತಬೇಕಾ, ಇದಕ್ಕೆ ಯಾರು ಹತ್ತುತ್ತಾರೆ ಅಂತ ಎಲ್ಲರೂ ಟಯರ್ಡಾಗಿ ಬೇಡಪ್ಪ ನಮಗೆ ಹೋದರೆ ಸಾಕು ಅನ್ನೋ ಥರ ಆಗಿತ್ತು.
ಬಸ್ ಹತ್ತೋದು ಇಳಿಯೋದು ಇದೇ ನಮಗೆ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ನೋಡೋಣ ಅಂದ್ಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿಂದ ಕೆಲಸ ನಡೀತಾ ಇತ್ತು. ಆಮೇಲೆ ನೋಡಿ ಒಳಗಡೆ ಹೋದ್ಮೇಲೆ ತುಂಬ ಖುಷಿಯಾಯಿತು. ನಾವು ಬರಲಿಲ್ಲ ಅಂದರೆ ಈ ಜಾಗನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಅಂದ್ಕೊಂಡ್ವಿ. ಆದರೆ ಈ ಅನುಭವ ಅಂತೂ ನಾವು ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಒಳಗಡೆ. ನೀವು ಒಂದು ಸಲ ಈ ಜಾಗಕ್ಕೆ ವಿಸಿಟ್ ಮಾಡಿ. ನಾನಿವತ್ತು ಕೈಲಾಸಗಿರಿಗೆ ಬಂದಿದ್ದೀನಿ. ಕೈಲಾಸಗಿರಿ ಎಲ್ಲಿದೆ ಅಂದರೆ ಚಿಂತಾಮಣಿ ತಾಲೂಕು ಕೈವಾರದಿಂದ 6-7 ಕಿಲೋಮೀಟರ್ ಹತ್ತಿರದಲ್ಲೇ ಕೈಲಾಸಗಿರಿ ಪರ್ವತ ಇದೆ. ಇದು ಬರೀ ನೀವು ನೋಡ್ತಾ ಇರ್ಬೋದು, ಹಿಂದೆ ಬರೀ ಕಲ್ಲಿಂದನೇ ಮಾಡಿದ್ದಾರೆ. ಕಲ್ಲಿಂದನೇ ಒಳಗಡೆ ಎಲ್ಲ ಕೊರೆದು ಗುಹೆ ಥರ ಮಾಡಿ ದೇವಸ್ಥಾನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಇದು ಅಜಂತ ಎಲ್ಲೋರದಲ್ಲಿ, ಮಹಾರಾಷ್ಟ್ರದಲ್ಲಿ ಅಜಂತ ಎಲ್ಲೋರ ಇದೆಯಲ್ಲ, ಆ ರೀತಿಲಿ ದೇವಸ್ಥಾನಗಳನ್ನ ಕಲ್ಲಿಂದ ಕೆತ್ತನೆ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಥರ ಅಲ್ಲಿ ನೋಡೋಕ್ಕಾಗದೇ ಇದ್ದವರು ಇಲ್ಲಿ ನಮ್ಮ ಕೈಲಾಸಗಿರಿ ಪರ್ವತನ ನೋಡ್ಬೋದು. ಕಲ್ಲಿಂದ ಒಳಗಡೆ ಎಲ್ಲ ಫುಲ್ಲು ಕೆತ್ತನೆ ಮಾಡಿ ದೇವಸ್ಥಾನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳಗಡೆ ಪ್ರಶಾಂತವಾಗಿದೆ, ತಣ್ಣಗಿರೋ ವಾತಾವರಣ ಇದೆ. ನೀವು ಯಾರಾದರೂ ಅಲ್ಲಿ ಹೋಗಿ ನೋಡೋಕ್ಕಾಗಿಲ್ಲ ಅಂದರೂ ನಮ್ಮ ಚಿಂತಾಮಣಿಗೆ ಬಂದು ನಮ್ಮ ಕೈಲಾಸಗಿರಿನ ನೋಡ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲನ ಐಕಾನ್ ಒತ್ತಿ ನಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ.